ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ಒಂದೆರಡು ಮಳೆ ಬಂದ ಕಾರಣ ಎಲ್ಲ ಕಡೆ ಸುಂದರವಾದ ಹೂಗಳು ಅರಳಿವೆ. ಬೇರೆ ಬೇರೆ ಬಗೆಯ ಹೂಗಳಾಗ್ತವೆ. ಈಗ ಎಲ್ಲ ಕಡೆ ನೋಡಿದ್ರು ಹೂಗಳು. ಇದನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ ಬೆಳಗ್ಗೆ. ನಿಮಗೊಂದು ಬೇರೆ ರೀತಿಯ ವಿಭಿನ್ನವಾದ ಒಂದು ಕಾಡು ದ್ರಾಕ್ಷಿಯನ್ನು ನಾನು ತೋರಿಸ್ತಾ ಇದ್ದೇನೆ. ಅದರಿಂದ ನಾನು ಉಪ್ಪಿನಕಾಯಿ ಹಾಕ್ತೇನೆ. ಕಳೆದ ವರ್ಷ ಕೂಡ ಹಾಕಿದೆ. 2 ವರ್ಷದಿಂದ ನಾನು ಈ ಕಾಡು ದ್ರಾಕ್ಷಿ ಉಪ್ಪಿನಕಾಯಿಯನ್ನು ಮಾಡ್ತೇನೆ. ತುಂಬ ರುಚಿಯಾಗ್ತದೆ ಅದು. ಈ ಬಿಂಬಿಳಿ ಮರದಲ್ಲಿ ಈ ಸಲ ತುಂಬ ಬಿಂಬಿಳಿ ಆಗಿದೆ. ಕಳೆದ ಸಲ ಸ್ವಲ್ಪ ಆಗಿತ್ತು. ಈ ಸಲ ಮರದಲ್ಲಿ ಫುಲ್ ಹೂಗಳು ಹಾಗೂ ಸಣ್ಣ ಸಣ್ಣ ಕಾಯಿಗಳಾಗಿವೆ. ಬನ್ನಿ ಕಾಡು ದ್ರಾಕ್ಷಿಯನ್ನು ಕೊಯ್ದುಕೊಂಡು ಬರೋಣ. ಇದೊಂದು ಜಾತಿಯ ಅಣಬೆ. ಪ್ರತಿ ವರ್ಷವೂ ಈ ಜಾಗದಲ್ಲಿ ತುಂಬ ಅಲ್ಲಲ್ಲಿ ಅರಳ್ತಾ ಇದೆ. ಇದನ್ನು ಉಪಯೋಗಿಸ್ತಾರೆ, ಗೊತ್ತಿಲ್ಲ ಆಹಾರವಾಗಿ ಉಪಯೋಗಿಸ್ತಾರೆ ಅಂತೇಳಿ. ಕೆಲವು ವಿಡಿಯೋಗಳಲ್ಲಿ ನೋಡಿದ್ದೇವೆ ಇದನ್ನು ಪದಾರ್ಥ ಮಾಡ್ತಾರೆ. ಪಿಂಕ್ ಕಲರ್ನ ಅಣಬೆ. ಇದು ಕರ್ಮರ್ನ ಮರ ಇದೆ. ಈ ಮರದ ತರಗೆಲೆ ಬೀಳುವ ಜಾಗದಲ್ಲೆಲ್ಲ ಈ ಅಣಬೆಗಳು ಕಾಣಸಿಗ್ತವೆ. ನಿಮಗೇನಾದರೂ ಇದರ ಪರಿಚಯ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಸಾಧಾರಣ ಇಡೀ ಹಿತ್ತಲಲ್ಲಿ ನಾವು ಪೈನಾಪಲ್ ಗಿಡಗಳನ್ನು ನೆಟ್ಟಿದ್ದೆವು. ಅದರಲ್ಲಿ ಈ ಸಲ ತುಂಬ ಕಾಯಿಗಳಾಗಿವೆ. ಅದೇ ಸಾಧಾರಣ ಎಲ್ಲ ಮುಳ್ಳು ಹಂದಿಗಳು ಇದನ್ನು ಅರ್ಧ ತಿಂದು ಬಿಟ್ಟಿವೆ. ಒಮ್ಮೆ ಮುಟ್ಟಿದ ಪೈನಾಪಲನ್ನು ಇನ್ನೊಮ್ಮೆ ಮುಟ್ಟುವುದಿಲ್ಲ. ಹಾಗೆ ಅರ್ಧ ಹಾಳು ಮಾಡಿಟ್ಟಿವೆ. ಇದೇ ನೋಡಿ ಕಾಡು ದ್ರಾಕ್ಷಿ. ಇದು ಈ ತೋಡಿನ ಸೈಡಲ್ಲಿ ಇಂಥ ಬಂಡೆಕಲ್ಲಿನಡೆಯಲ್ಲೆಲ್ಲ ಇಂಥ ಬಳ್ಳಿಗಳು ಹೋಗ್ತಾ ಇರ್ತವೆ. ಮೇಲೆ ತುಂಬ ಮೇಲಕ್ಕೆ ಹೋಗ್ತದೆ. ಅದರ ಬುಡ ಎಲ್ಲಿ ಅಂತೇಳಿ ಕಾಣಲಿಕ್ಕೆ ಒಂದು ಎಲೆ ಕೂಡ ಕಾಣಲಿಕ್ಕೆ ಸಿಗೋದಿಲ್ಲ. ಈ ರೀತಿ ಗೊಂಚಲಾಗಿ ಈ ಕಾಯಿಗಳು ಬಿಡ್ತವೆ. ಇದು ಸ್ವಲ್ಪ ಎಳತಾದರೆ ಉಪ್ಪಿನಕಾಯಿಗೆ ತುಂಬ ಒಳ್ಳೆಯದಾಗ್ತದೆ. ಹಣ್ಣಾದರೆ ನಮ್ಮ ಈ ಪೇಟೆಯಲ್ಲಿ ಸಿಗುವಂತಹ ದ್ರಾಕ್ಷಿ ಥರವೇ ಇರ್ತದೆ. ಇದು ಇದರ ಬಳ್ಳಿ. ಇದು ತುಂಬ ಎತ್ತರಕ್ಕೆ ಹೋಗ್ತದೆ. ಇದಕ್ಕೆ ಮುಳ್ಳು ಏನಿಲ್ಲ, ಎಲೆ ಕೂಡ ಕಾಣಲಿಕ್ಕೆ ಸಿಗುವುದಿಲ್ಲ. ಇದರ ಎಲೆ ನೋಡುವಾಗ ದ್ರಾಕ್ಷಿಯ ಈ ಒರಿಜಿನಲ್ ದ್ರಾಕ್ಷಿ ಎಲೆ ಆಗಿರ್ತದೆ. ಅದು ಅಪರೂಪ ಕಾಣಲಿಕ್ಕೆ ಸಿಗುವುದು. ಈ ಬಳ್ಳಿಯು ಈ ಮಳೆಗಾಲದಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗ್ತದೆ. ನಮ್ಮ ಈ ತೋಡಿನ ಸೈಡಲ್ಲಿ ತುಂಬ ಆಗಿವೆ. ಅಲ್ಲಲ್ಲಿ ಬೇರೆ ಬೇರೆ ಜಾಗದಲ್ಲಿ ಈ ಕಾಡು ದ್ರಾಕ್ಷಿ ಇದೆ. ನಾನು ಸ್ವಲ್ಪ ಮಾತ್ರ ಇವತ್ತು ಕೊಯ್ದುಕೊಂಡು ಹೋಗ್ತಾ ಇದ್ದೇನೆ. ಇದನ್ನು ತುಳು ಭಾಷೆಯಲ್ಲಿ ಕೆಂಬಲ್ಲು ಅಂತ ಹೇಳ್ತಾರೆ. ಇದರ ಬಣ್ಣ ಕೆಂಪು ಇದೆ, ಆದ ಕಾರಣ ಕೆಂಬಲ್ ಅಂತ ಹೆಸರು ಬಂದಿದ್ದೇನೋ. ಇದರ ಬಳ್ಳಿ ನೋಡಿದರೆ 2 ಪೈಪನ್ನು ಜಾಯಿಂಟ್ ಮಾಡಿದರೆ ಯಾವ ರೀತಿ ಆಗ್ತದೆ ಆ ರೀತಿ ಇರುವುದು. ಇದರ ಬಣ್ಣ ಕೆಂಪು, ಸಾಧಾರಣ ಲೈಟ್ ಪಿಂಕ್ ಕಲರಲ್ಲಿ ಇದೆ. ಆದ ಕಾರಣ ಇದಕ್ಕೆ ಕೆಂಬಲ್ ಅಂತ ಹೇಳ್ತಾರೆ. ಮತ್ತು ಗೂಗಲಲ್ಲಿ ಇದರ ಹೆಸರು ಸನ್ಯಾಸಿಕಾಯಿ ಅಂತೇಳಿ ಅದರಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಈ ಕಾಯನ್ನು ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ದೊಡ್ಡ ದೊಡ್ಡ ಗೊಂಚಲು ಬಿಡ್ತದೆ. ಈ ಗೊಂಚಲುಗಳು ಮಾತ್ರ ಸಣ್ಣದಿವೆ. ಇನ್ನೂ ಮೇಲೆ ಹೋದಾಗೆ ದೊಡ್ಡ ದೊಡ್ಡ ಗೊಂಚಲುಗಳಿವೆ. ಅದು ಈಗ ದೊಡ್ಡದಾಗಬೇಕಷ್ಟೇ. ಇದು ತೋಡಿನ ಸೈಡಲ್ಲಿ ಬೇರೆ ಮರದಲ್ಲಿ ಕೂಡ ಈ ರೀತಿ ಅಲ್ಲಲ್ಲಿ ಕಾಯಿ ಬಿಟ್ಟಿವೆ. ನಾನೇ ಇವತ್ತು ಸ್ವಲ್ಪ ಮಾತ್ರ ಕೊಯ್ದುಕೊಂಡು ಬಂದೆ. ನನಗೆ ಒಮ್ಮೆಗೆ ಉಪ್ಪಿನಕಾಯಿ ಹಾಕುವಷ್ಟು ಮಾತ್ರ ನಾನು ಕೊಯ್ದುಕೊಂಡು ಬಂದಿದ್ದೇನೆ. ಯಾವಾಗ ಬೇಕಾದರೂ ನಾನು ತರ್ಬೋದು. ಇನ್ನೂ ಕೂಡ ತುಂಬ ಆಗ್ತಾಯಿದೆ. ಎಳತಾದ ಕಾಡು ದ್ರಾಕ್ಷಿ ಇದೆಷ್ಟು.
ಇದನ್ನು ತಂದು 2 ದಿನ ಸ್ವಲ್ಪ ಬಾಡಲಿಕ್ಕೆ ಬಿಟ್ಟು ನಂತರ ಅದನ್ನು ಉಪ್ಪಿನಕಾಯಿಗೆ ಉಪಯೋಗಿಸೋದು. ಇಲ್ಲದಿದ್ದರೆ ಸ್ವಲ್ಪ ತುರಿಸ್ತದೆ, ಅದಕ್ಕೆ ತುರಿಕೆಯ ಗುಣ ಕೂಡ ಇದೆ. ನಮ್ಮ ಮನೆ ಹಿಂಬದಿಯಲ್ಲಿ ಹುಣಸೆ ಮರ ಒಳ್ಳೆ ಚಪ್ಪರದ ರೀತಿಯಲ್ಲಿ ಆಗಿದೆ. ಈಗ ಒಳ್ಳೆ ಚಿಗುರಿ ಹಚ್ಚ ಹಸಿರು ಆಗಿ ತುಂಬ ಖುಷಿ ಆಗ್ತದೆ. ಚಪ್ಪರದಲ್ಲಿ ನಿಂತಾಗೆ ಆಗ್ತದೆ ಈ ಮರದ ಬುಡದಲ್ಲಿ. ನಮ್ಮ ಮನೆಯ ಸುತ್ತಲೂ ಹಚ್ಚ ಹಸಿರಾಗಿ ಮರಗಳು ತುಂಬಿರುವುದರಿಂದ ಒಳ್ಳೆ ತಂಪಾಗಿದೆ. ಈಗೆಲ್ಲ ಮರಗಳು ಚಿಗುರಿವೆ. ನಾವು ನೋಡಿ ಇಷ್ಟು ಕಾಡು ದ್ರಾಕ್ಷಿಯನ್ನು ಕೊಯ್ದುಕೊಂಡು ಬಂದಿದ್ದೇವೆ. ಇದನ್ನೀಗ ಒಂದೊಂದೇ ತೆಗೆದು ಅದನ್ನು 2 ಸಲ ತೊಳೆದು ನಂತರ 2 ದಿನ ಬಿಟ್ಟು ನಾನು ಇದರ ಉಪ್ಪಿನಕಾಯಿಯನ್ನು ಮಾಡ್ತೇನೆ. ಈ ಕಾಡು ದ್ರಾಕ್ಷಿಗೆ ಪ್ರತ್ಯೇಕ ರುಚಿ ಅಂತೇಳಿ ಏನಿಲ್ಲ. ಹುಳಿ ಇಲ್ಲ, ಉಪ್ಪು ಇಲ್ಲ, ಮತ್ತು ಸಿಹಿ ಇಲ್ಲ, ಯಾವ ಥರದ ರುಚಿ ಕೂಡ ಇದಕ್ಕೆ ಇಲ್ಲ. ಆದ ಕಾರಣ ನಾವು ಹಾಕುವ ಮಸಾಲದಲ್ಲೇ ಇದಕ್ಕೆ ರುಚಿ ಬರಬೇಕು. ಇದಕ್ಕೆ ಮಿಡಿ ಮಾವಿನ ಉಪ್ಪಿನಕಾಯಿ ರೀತಿ ಹಾಕಿದರೆ ತುಂಬ ರುಚಿಯಾಗ್ಬೋದು. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದ್ದರೆ ಈ ಉಪ್ಪಿನಕಾಯಿ ತುಂಬ ಟೇಸ್ಟ್ ಆಗ್ತದೆ. ನನಗೆ ಸ್ಪೆಷಲ್ಲಾಗಿ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಬರೋದಿಲ್ಲ, ಆದರೆ ನನಗೆ ಗೊತ್ತಿದ್ದ ರೀತಿಯಲ್ಲಿ ಮಾಡ್ತೇನೆ. ಆದರೆ ಉಪ್ಪಿನಕಾಯಿ ತುಂಬ ರುಚಿಯಾಗ್ತದೆ. ಇದು 1 ವರ್ಷ ಇಟ್ಟರೆ ಕೂಡ ಈ ಕಾಯಿಗಳು ಉಪ್ಪಿನ ನೀರಲ್ಲಿ ಹಾಗೆ ಗಟ್ಟಿಯಾಗಿರ್ತವೆ. ಇದನ್ನು ಕಟ್ ಮಾಡಿ ನೋಡಿದರೆ 3 ಬೀಜ 6 ಬೀಜ ಈ ರೀತಿ ಇರ್ತದೆ. ಇದರಲ್ಲಿ 6 ಬೀಜ ಇದೆ ಒಂದು ಕಾಯಿಯಲ್ಲಿ. ಇದು ಹಸಿರುವಾಗ ಕೈ ಸ್ವಲ್ಪ ತುರಿಸ್ತದೆ. ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಚ್ಚಿದರೆ ಕರೆಕ್ಟ್ ಆಗ್ತದೆ, ಏನಾಗೋದಿಲ್ಲ. ನಾನು ಕೂಡ ಇದನ್ನೊಂದು 4 ವರ್ಷದಿಂದ ಈಚೆ ನಾನು ಉಪ್ಪಿನಕಾಯಿ ಮಾಡ್ತಾಯಿದ್ದೆ. ನಮಗೆ ಕೂಡ ಗೊತ್ತಿರಲಿಲ್ಲ ಈ ಕಾಡು ದ್ರಾಕ್ಷಿಯಿಂದ ಉಪ್ಪಿನಕಾಯಿ ಮಾಡಿ. ಕಾಡು ದ್ರಾಕ್ಷಿ ಅಂತೆಲ್ಲ ಇದ್ರೆ ಹೆಸರು ಏನು ಅಂತೆಲ್ಲ ಗೊತ್ತಿರಲಿಲ್ಲ. ನಾನು ಇದಕ್ಕೆ ಕಾಡು ದ್ರಾಕ್ಷಿ ಅಂತೇಳಿ ಹೆಸರು ಕೊಟ್ಟಿದ್ದೇನೆ. ಇದಕ್ಕೆ ಬೇರೆ ಹೆಸರಿದೆ ಅಂತೇಳಿ ಗೊತ್ತಿಲ್ಲ. ತುಳುವಿನಲ್ಲಿ ಕೆಂಬಲ್ ಅಂತ ಹೇಳ್ತಾರೆ, ಕೆಂಬಲ್ಲದ ಕಾಯಿ ಅಂತ ಹೇಳ್ತಾರಂತೆ. ನಮ್ಮಜ್ಜ ಸೈಡಲ್ಲಿ ಕೆಲವರು ಹೇಳ್ತಾರೆ, ಇದನ್ನು ಕೊಂಡೋಗಿ ಹೋಟೆಲಲ್ಲಿ ಕೊಡ್ತಿದ್ರು, ಅಲ್ಲಿ ಉಪ್ಪಿನಕಾಯಿ ಮಾಡಿ ಹೋಟೆಲಲ್ಲಿ ಉಪಯೋಗಿಸ್ತಿದ್ದೇನೆ ಅಂತೇಳಿ. ಗೋಣಿ ಚೀಲದಲ್ಲಿ ಕೊಂಡೋಗಿ ಇದನ್ನು ಉಪ್ಪಿನಕಾಯಿ ಹಾಕ್ತಿದ್ರಂತೆ. ಇದರ ಉಪ್ಪಿನಕಾಯಿ ಕೂಡ ಬೇಗನೆ ಹಾಳಾಗೋದು ಕೂಡ ಇಲ್ಲ. ಆದ ಕಾರಣ ತುಂಬ ರುಚಿಯಾಗಿರ್ತದೆ. ಅಷ್ಟೇ ಆರೋಗ್ಯಕರವಾದ ಆಹಾರವಾಗಿರ್ಬೋದು ಇದು. ಯಾಕೆಂದರೆ ಮೊದಲಿನ ಕಾಲದಲ್ಲೆಲ್ಲ ಇಂಥದ್ರಲ್ಲೆಲ್ಲ ಉಪ್ಪಿನಕಾಯಿ ಮಾಡ್ತಿದ್ರು. ನಮಗೆ ಮಾತ್ರ ಇದರ ಅಷ್ಟು ಪರಿಚಯ ಇಲ್ಲ. ಅಮ್ಮ ಕೂಡ ನನ್ನನ್ನು ಜೋರು ಮಾಡ್ತಿದ್ರು, ಯಾವ ಕಾಯಿಯನ್ನೆಲ್ಲ ತಂದು ಉಪ್ಪಿನಕಾಯಿ ಮಾಡ್ತೀನಿ ಅಂತೇಳಿ. ಆದರೆ ಏನಾಗಲಿಲ್ಲ. ಈಗ 4 ವರ್ಷದಿಂದ ನಾನು ಉಪಯೋಗಿಸ್ತಾ ಇದ್ದೇನೆ. ತುಂಬ ರುಚಿಯಾಗಿದೆ ಇದು. ನಮಗೆ ಮನೆ ಹತ್ತಿರದವರೊಬ್ಬರು ಹೇಳಿ ಪರಿಚಯ ಅದು ಇದರ ಉಪ್ಪಿನಕಾಯಿ ಮಾಡ್ತಾರೆ ಅಂತೇಳಿ. ಅವರು ಹಾಕಿದ ಉಪ್ಪಿನಕಾಯಿಯನ್ನು ನಾನು ನೋಡಿದೆ, ತುಂಬ ಟೇಸ್ಟಾಗಿತ್ತು. ಆ ಥರ ಮಸಾಲೆ ಮಾಡಲಿಕ್ಕೆ ನನಗೆ ಕೂಡ ಗೊತ್ತಿಲ್ಲ. ನನಗೆ ಗೊತ್ತಿರುವ ರೀತಿಯಲ್ಲಿ ನಾನು ಸಿಂಪಲ್ ಆದ ಮಸಾಲವನ್ನು ಮಾಡಿ ನಾನು ಉಪ್ಪಿನಕಾಯಿ ಹಾಕ್ತಾಯಿದ್ದೇನೆ. ನಾನು ಇದೇ ಕಾಡು ದ್ರಾಕ್ಷಿ ಉಪ್ಪಿನಕಾಯಿಯನ್ನು 2 ವರ್ಷದಿಂದ ಈಚೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ನೀವು ನೋಡ್ಬೋದು. ಕಾಡು ದ್ರಾಕ್ಷಿಯ ಉಪ್ಪಿನಕಾಯಿ 4-5 ದಿನಗಳ ನಂತರ ನಾನು ಈ ಕಾಡು ದ್ರಾಕ್ಷಿ ಉಪ್ಪಿನಕಾಯಿ ಮಾಡ್ತಾ ಇದ್ದೇನೆ. ಮೊದಲಿಗೆ ಸ್ವಲ್ಪ ಉಪ್ಪಿನ ನೀರನ್ನು ಮಾಡಿ ತಣಿಲಿಕ್ಕೆ ಇಟ್ಟಿದ್ದೇನೆ. ಅದರೊಟ್ಟಿಗೆ ಈ ಕಾಡು ದ್ರಾಕ್ಷಿಯನ್ನು ಒಂದು ಸ್ಟ್ರೈನರಲ್ಲಿ ಸೋಸಿಡ್ತಾ ಇದ್ದೇನೆ. ಇದರ ಉಪ್ಪಿನ ನೀರು ಬೇಡ. ಈ ಮಾವಿನಕಾಯಿಯ ಉಪ್ಪಿನಕಾಯಿಯ ನೀರನ್ನಾದರೂ ಉಪಯೋಗಿಸ್ಬೋದು. ಆದರೆ ಈ ಕಾಡು ದ್ರಾಕ್ಷಿ ಉಪ್ಪಿನಕಾಯಿ ನೀರನ್ನು ನಾನು ಅದನ್ನು ಉಪಯೋಗಿಸೋದಿಲ್ಲ, ಅದನ್ನು ಬಿಸಾಡೋದು. ಹಾಗೆ ಫ್ರೆಶ್ ಆದ ಉಪ್ಪಿನ ನೀರನ್ನು ಮಾಡಿ ಉಪ್ಪಿನಕಾಯಿ ಮಾಡ್ತಾ ಇದ್ದೇನೆ. ನಮಗಿದರ ಕಾಯಿಗಳು ಮಾತ್ರ ಬೇಕಾಗಿವೆ, ಇದರ ನೀರು ಬೇಡ. ಉಪ್ಪು ಕರಗಿದೆ, ನೀರು ಕುದೀತಾ ಇದೆ. ಇದನ್ನೀಗ ತಣಿಯಲು ಬಿಡೋಣ. ನೆಕ್ಸ್ಟ್ ಮಸಾಲಕ್ಕೆ ತಯಾರು ಮಾಡೋದು. ಎಷ್ಟು ಚೆಂದ ಇದಲ್ವ ನೋಡಲಿಕ್ಕೆ ಈ ಕಲರ್. ಇದೊಂಥರದ ಚೆರಿಯನ್ನು ನೋಡಿದಾಗ್ತದೆ. ಇದೇ ಕಲರ್ನ ಚೆರಿ ಯಾವತ್ತೊಮ್ಮೆ ತೊಗೊಂಡು ಬಂದು ನಾನು ಕೂಡ ಉಪ್ಪಿನಕಾಯಿ ಮಾಡಿದ್ದೆ.
ಉಪ್ಪಿನಕಾಯಿ ನೀರು ತಣಿದಿದೆ. ಒಂದು 15ರಷ್ಟು ಕುಮಟೆ ಮೆಣಸು ಹಾಗೂ 5ರಷ್ಟು ಊರ ಮೆಣಸನ್ನು ಹಾಕಿ ನಾನು ಉಪ್ಪಿನಕಾಯಿ ಮಾಡ್ತಾಯಿದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೇನೆ. ಬಿಸಿಲಿಗೆ ಒಣಗಿಸಿದ್ರೂ ಕೂಡ ಆಗ್ತದೆ. ನಾನು ಬಿಸಿಲಿಗೆ ಒಣಗಿಸಲಿಲ್ಲ, ಆದ ಕಾರಣ ಇದನ್ನು ಫ್ರೈ ಮಾಡ್ತಾಯಿದ್ದೇನೆ ಸಿಮ್ಮಲ್ಲಿ. ನೆಕ್ಸ್ಟ್ ಒಂದು 3 ಸ್ಪೂನಷ್ಟು ಸಾಸಿವೆ ಕೂಡ ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ತಾಯಿದ್ದೇನೆ. ನಂತರ 1 ಚಮಚದಷ್ಟು ಜೀರಿಗೆ, ಇಷ್ಟೇ ನಾನು ಇದಕ್ಕೆ ಉಪಯೋಗಿಸೋದು. ನಂತರ ಸ್ವಲ್ಪ ಅರಶಿನವನ್ನು ನಾನು ಕಡೆಯುವಾಗ ಅದಕ್ಕೆ ಸೇರಿಸ್ತೇನೆ. ಫ್ರೈ ಮಾಡಿ ತಣಿದ ನಂತರ ಇದನ್ನು ಈ ತಣಿಸಿಟ್ಟ ಉಪ್ಪಿನ ನೀರಲ್ಲಿ ನೈಸಾಗಿ ಕಡೆಯುವುದು. ಇದಕ್ಕೊಂದು ಸ್ವಲ್ಪ ಅರಶಿನವನ್ನು ಕೂಡ ಸೇರಿಸುವುದು. ಈಗ ತಣಿಸಿಟ್ಟ ಉಪ್ಪಿನ ನೀರನ್ನು ಸ್ವಲ್ಪವೇ ಹಾಕಿ ನೈಸಾಗಿ ಕಡೆಯುವುದು. ಇದಕ್ಕೆ ಹುಳಿ ಅಂಶ ಏನೂ ಇಲ್ಲ, ನಾನು ಹೇಳಿದ್ದೆಲ್ಲ ಮೊದಲ, ಇದಕ್ಕೆ ಯಾವ ರುಚಿ ಕೂಡ ಇಲ್ಲ ಅಂತೇಳಿ. ಆದ ಕಾರಣ ವಿನೆಗರನ್ನು ಸೇರಿಸ್ತಾ ಇದ್ದೇನೆ. ವಿನೆಗರ್ ಹಾಕಿದರೆ ತುಂಬ ಸಮಯದವರೆಗೆ ಇದು ಹಾಳಾಗುವುದಿಲ್ಲ. ಆದ ಕಾರಣ 1-2 ಚಮಚದಷ್ಟು ಅಥವಾ ಸ್ವಲ್ಪ ಜಾಸ್ತಿ ಬೇಕಾಗುವುದು. ಇದೆಲ್ಲ ಹಾಕಿ ಚೆನ್ನಾಗಿ ಕಡೆಯುವುದು. ಕಡೆದಾಗಿದೆ. ಈ ಮಸಾಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದಕ್ಕೊಂದು ಒಳ್ಳೆ ಪರಿಮಳವಾದ ಒಗ್ಗರಣೆಯನ್ನು ಕೊಡೋಣ. ಒಗ್ಗರಣೆಗೆ ಯಾವಾಗಲೂ ಉಪ್ಪಿನಕಾಯಿಗೆ ಎಳ್ಳೆಣ್ಣೆ ಇದ್ದರೆ ಒಳ್ಳೆಯದಾಗ್ತದೆ. ಅಂದರೆ ಎಳ್ಳೆಣ್ಣೆ ಇಲ್ಲದ ಕಾರಣ ನಾನು ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ. ಈ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ, ಜಜ್ಜಿದ ಬೆಳ್ಳುಳ್ಳಿ ಹಾಗೂ ಕರಿಬೇವಿನ ಸೊಪ್ಪು ಹಾಗೂ ಇಂಗನ್ನು ಸೇರಿಸಿ ನಾನು ಒಗ್ಗರಣೆಯನ್ನು ಹಾಕಿದ್ದೇನೆ. ಒಳ್ಳೆ ಘಮ ಘಮ ಬರ್ತಾ ಇದೆ. ಒಳ್ಳೆ ಉಪ್ಪಿನಕಾಯಿ, ಪರಿಮಳವಾದ ರುಚಿಯಾದ ಉಪ್ಪಿನಕಾಯಿ ರೆಡಿಯಾಗಿದೆ. ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ, ಇಂಗು ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಕಿ ಒಳ್ಳೆ ಒಗ್ಗರಣೆ ಇಟ್ಟು ಅದು ತಣಿದ ನಂತರವೇ ಮಿಕ್ಸ್ ಮಾಡುವುದು. ಒಳ್ಳೆ ಪರಿಮಳವಾದ ರುಚಿಯಾದ ಉಪ್ಪಿನಕಾಯಿ ರೆಡಿಯಾಗಿದೆ. ಇದನ್ನೀಗ ಒಂದು ಡಬ್ಬದಲ್ಲಿ ನಾನು ತುಂಬಿಸ್ತಾ ಇದ್ದೇನೆ. ನಮ್ಮ ಇಂದಿನ ಸಿಂಪಲ್ ಆದ ವಿಡಿಯೋ ಇಷ್ಟವಾದ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.